ಈಗ ನಾವು ನೋಡಕ್ ಹೋಗೋಣ ಅಂತ ಮಹಾರಾಷ್ಟ್ರದೊಳಗೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ದಗಡು ಶೇಟ್ ಹಲವಾಯಿ ಗಣಪತಿಯನ್ನ ಈ ಒಂದು ಗಣಪತಿಯನ್ನು ನೋಡಕ್ ಹೋಗೋದಕ್ಕೂ ಮೊದಲು ನಾವೆಲ್ಲದೇವಪ್ಪ ಅಂತಂದ್ರೆ ಈಗ ಮಹಾರಾಷ್ಟ್ರದೊಳಗಿರುವಂಥ ಒಂದು ಆಳಂದಿ ಅನ್ನುವಂಥ ಒಂದು ಪ್ರದೇಶದಾಗದೇವಿ. ಇದು ನೋಡತ್ತಿರಲ್ಲ ತೆಳಗ್ ನದಿ, ಇದು ಇಂದ್ರಾಣಿ ನದಿ ಇದೆ. ಇದು ಆಳಂದಿ ಒಳಗಿರುವಂಥ ಒಂದು ಜ್ಞಾನೇಶ್ವರರ ಒಂದು ಪ್ರದೇಶ ಅಂತ ಹೇಳ್ಬೋದು. ಇದನ್ನ ನಿಮ್ಗೆ ಗೊತ್ತಿರ್ಬೋದು, ಯಮನೂರು ಒಳಗಿರ್ತಕ್ಕಂಥ ಒಂದು ಚಾಂಗದೇವರ ಒಂದು ದರ್ಶನವನ್ನು ನಿಮ್ಗೆ ಕೊಡಿಸಿದ್ದೆ ನಾನು. ಅದೇ ರೀತಿಯಾಗಿ ಇಲ್ಲಿ ಆಳಂದಿ ಒಳಗೆ ಜ್ಞಾನೇಶ್ವರರ ಒಂದು ಗುಡಿ ಐತಿ, ಅದನ್ನ ನೋಡೋಣ ಅಂತ. ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಪುಣೆಗೆ ಹೋಗಿ ಅಲ್ಲೇ ಇರುವಂಥ ಒಂದು ದಗಡು ಶೇಟ್ ಗಣಪತಿಯನ್ನು ನೋಡ್ಕೊಂಬಂದು ಕ್ಯಾಸ್ ಆಮ್ಯಾಗ ಈ ಒಂದು ದೇವಾಲಯವನ್ನು ನಿಮ್ಗೆ ತೋರಿಸ್ತೇನಂತ. ದಗಡು ಶೇಟ್ ಗಣಪತಿಯನ್ನು ನೋಡಕ್ಕೆ ಹೋಗೋಣ ಬರೀ ಮೊದಲು. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಒಂದು ಕಮೆಂಟ್ ಮಾಡಿರಿ. ಅದೇ ರೀತಿಯಾಗಿ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ರತಿ ಬಾರಿನೂ ಪ್ರತಿ ಕಡೆನೂ ಗೂಗಲ್ ಮ್ಯಾಪ್ನ ಸಹಾಯದಿಂದ ಹೋಗಕ್ಕೆ ಆಗಂಗಿಲ್ಲ. ಯಾಕಂತಂದ್ರೆ ಕೆಲವೊಂದ್ಸಲ ಗೂಗಲ್ ಮ್ಯಾಪ್ ಕೈ ಕೊಟ್ಟಿರ್ತೈತಿ. ಉಳಿವಿ ಒಳಗೆ ನೋಡಿರ್ಬೋದು ನೀವು. ನಾವು ಉಳಿವಿಗೆ ಹೋದಾಗ ಏನಾಗಿತ್ತಪ್ಪ ಅಂತಂದ್ರೆ ಅಲ್ಲಿ ಮೊಬೈಲ್ ವರ್ಕ್ ಆಗತ್ತಿರಲಿಲ್ಲ, ಏನೂ ವರ್ಕ್ ಆಗತ್ತಿರಲಿಲ್ಲ. ಕೈ ಒಳಗೆ ಒಂದು 100 ರೂಪಾಯಿದ್ದು ಅಷ್ಟೇ ವಾಪಸ್ ರಿಟರ್ನ್ ಆಗಬೇಕು ಉಳಿವಿ ಧಾರವಾಡಕ್ಕೆ ಅಂತಂದ್ರೆ ಸುಮಾರು 165 ರೂಪಾಯಿ ಬೇಕಾಗಿತ್ತು. ಬಟ್ ನನ್ನ ಕಡೆ 165 ರೂಪಾಯಿನೂ ಇರಲಿಲ್ಲ ಆ ಸಮಯದೊಳಗೆ. ಹಾಗಾಗಿ ಜನ ಸಿಕ್ಕಪ್ಪ ಅಂತಂದ್ರೆ ಅವ್ರ ಜೊತೆ ಸ್ವಲ್ಪ ಮಿಂಗಲ್ ಆಗುವಂಥ ಒಂದು ಪ್ರಯತ್ನವನ್ನು ಪಡೆದಿರ್ತಾನೆ ನಾನು. ನಿಮಗೆಲ್ಲ ಆಳಂಬಿ ಒಳಗೆ ತೋರಿಸಿದ್ನಲ್ಲ ಅದ ನದಿ ನೋಡ್ರಿ. ಇದು ನದಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಪೂರ್ತಿ ನಡು ರೋಡ್ನಾಗ ಐತಲ್ಲ, ನಡು ಊರೊಳಗೆ ನದಿ ಇದ್ದಿದ್ದಕ್ಕಾಗಿ ಫುಲ್ ಗಟ್ರ ನೀರು ಅದಂಗೆ ಆಗ್ಬಿಟ್ಟೈತಿ. ಇದು ಶನಿವಾರ ವಾಡ ಅಂತಂದ ಈ ವಿಡಿಯೋನ ಆಲ್ರೆಡಿ ಹಾಕೇನೆ ನಾನು. ಈಗ ದಗಡು ಶೇಟ್ ಗಣಪತಿಗೆ ಹೋಗೋದ್ರ ಸಲುವಾಗಿ ಈ ಒಂದು ವಿಡಿಯೋನು ನಿಮ್ಗೆ ತೋರಿಸ್ತೀನಿ. ಈಗ ದಗಡು ಶೇಟ್ ಗಣಪತಿಯನ್ನು ನೋಡ್ಕೊಂಡ್ಬಿಟ್ಟು ತದನಂತರದಲ್ಲಿ ಬೇಕಾದ್ರೆ ನೀವು ಶನಿವಾರ ವಾಡದ ವಿಡಿಯೋವನ್ನು ನೋಡ್ಬೋದು. ಈಗ ದಗಡು ಶೇಟ್ ಗಣಪತಿಯನ್ನು ನೋಡಕಂತಂದು ಹೋಗೋಣ ಅಂತ ಬರ್ರಿ. ಇಲ್ಲಿ ನಾನು ಹಿಂದೆ ಕಾಣೋದಲ್ಲ, ಇದು ನಾನಾವಾಡ ಅಂತ. ಮೊದಲಿಗೆ ಮೇನ್ ಟಾರ್ಗೆಟ್ ಏನಪ್ಪ ಅಂತಂದ್ರೆ ಗಣೇಶನ ದೇವಾಲಯವನ್ನು ತೋರಿಸೋದು. ಹಾಗಾಗಿ ಮೊದಲು ನಾವು ಅಲ್ಲೇ ಹೋಗೋಣ ಅಂತ. ಇಲ್ಲಿ ತೋರ್ಸಾರ ನೋಡಿದ್ರೆ ಈಗ ದಗಡು ಶೇಟ್ ಹಲವಾಯಿ ಗಣಪತಿದ ದೇವಾಲಯ ಇದೆ ಅಂತಲೇ, ಅಲ್ಲಿ ಹೋಗೋಣ ಅಂತ. ಇಲ್ಲಿ ನೋಡ್ಬೋದು ಹೆಂಗೆ ಐತೆ ಅಂತಂದು ಪೂರ್ತಿ ಮೇನ್ ರೋಡ್ನಾಗನ ಐತದ. ಒಂದು 3 ಕಿಲೋಮೀಟರ್ ಸರೌಂಡಿಂಗ್ ಒಳಗನ ಎಲ್ಲ ಸಿಗ್ತಾವೆ. ಆರಾಮ್ ಅಡ್ಡಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ನೀವು. ನೀವೇನಾದ್ರು 100 ರೂಪಾಯಿ ಕೊಟ್ಟು ಹೋಗೋದಕ್ಕೆ ರೆಡಿ ಇದ್ರೆ 100 ರೂಪಾಯಿ ಕೊಟ್ಟು ಹೋಗ್ಬೋದು. ಅರ್ಜೆಂಟ್ ದರ್ಶನ ಅಂತಂದು ಆರಾಮಾಗಿ ನೀವು ನೋಡ್ಕೊಂಡು ಹೋಗ್ಬೇಕು, ಗಣಪತಿ ದರ್ಶನವನ್ನು ಪಡ್ಕೊಂಡು ಹೋಗ್ಬೇಕಪ್ಪ ಅನ್ನಂಗಿದ್ರೆ ಆರಾಮಾಗಿ ಇಲ್ಲಿ ಹಿಂದೆ ಕಾಣಲ್ಲ ಲೈನ, ಈ ಲೈನ್ ಒಳಗೆ ಬಂದು ಹಚ್ಚಿ ಹೋಗ್ಬೋದು. ಇಲ್ಲಿ 1 ರೂಪಾಯಿನೂ ಚಾರ್ಜ್ ತೊಗೊಂಗಿಲ್ಲ, ಫ್ರೀಯಾಗಿನೂ ಹೋಗ್ಬೋದು ನೀವು. ನಿಮ್ಮ ಮನಸ್ಸೊಳಗೆ ಏನಿರುತ್ತಲ್ಲ ಅದನ್ನ ತಿಳ್ಕೊಂತ ಅದನ್ನು ಹೋಗ್ಬೋದು. ಅದು ಬಿಟ್ಟು ಸುಮ್ಮನೆ ಕಲಿತೀವಿ 100 ರೂಪಾಯಿ ಕೊಟ್ಟು ಹೋಗೋದಕ್ಕಿಂತ ಈ ರೀತಿಯಾಗಿ ಹೋಗೋದನ್ನು ಸಿಗೋ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಈ ಭಾಗದೊಳಗೆ 3ನೇ ಒಂದು ಬಾಗಿಲು ಅಂತ ಅಂತಾರೋ, ಇಲ್ಲಿ ಕಾಣೋದಲ್ಲ ಇದೇ ರೀತಿನ ಒಳಗೂ ಐತಲ್ಲೇ. ಇದ್ರಿಗಿಂತ ಚಂದ ಐತಿ. ಈಗ ಹೋಗ್ಬಂದೆ ನಾನು ನಿಮ್ಗೆ ತೋರ್ಸಕ್ಕಂತಂದು ಕರ್ಕೊಂಬಂದೆ ನಾ ಈ ಒಂದು ಬಾಗ್ಲಿಕ್ಕೆ. ಈಗ ಇಲ್ಲಿಂದ ನಾವು ಒಳಗೆ ಹೋಗ್ಬೇಕಾಗಿ ನೀವು ಬೇಕಾದ್ರೆ ಆ ಕಡೆ 100 ರೂಪಾಯಿ ಕೊಟ್ಟು ಹೋಗೋದಿತ್ತಲ್ಲ ಚಪ್ಪಲ್ನಲ್ಲಿ ಇಟ್ಟು ಹೋಗೋದು, ಅದು ಬೇಕಾದ್ರೆ ಹೋಗ್ಬೇಕನ್ಸಿದ್ರೆ ಹೋಗ್ಬೋದು. ಬಟ್ ಇಲ್ಲಿ ಹೋಗೋದು ಭಾಳ ಒಳ್ಳೇದಂತ ಹೇಳ್ಬೋದು. ಯಾಕಂತ ಬರೀ ಒಂದು 10 ನಿಮಿಷದೊಳಗೆ 10 ನಿಮಿಷನೂ ಆಗಿಲ್ಲ, ಒಂದು 5 ನಿಮಿಷದೊಳಗೆ ದರ್ಶನ ಅಂತ ನನಗೆ ಚಂದ ಇತ್ತು. ಒಳ್ಳೆ ದರ್ಶನ ಅಂತ ಹೇಳ್ಬೋದು. ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಈಗ ನೆಕ್ಸ್ಟ್ ಏನೋ ಸ್ಟ್ರೀಟ್ ಒಳಗೆ ಏನೋ ಸಿಗ್ತಾವಂತ ನೋಡ್ರಿ ಅಂತ, ಏನು ಸಿಗುತ್ತೆ ಏನಿಲ್ಲ ಅಂತಂದ. ಇಲ್ಲಿ ನೋಡ್ರಿ ಪೂರ್ತಿ ಕಟ್ಗೆ ಕಣ್ಣಂಗೆ ಕಾಣಿಸ್ತದ. ಈ ವರ್ಕ್ ಪೂರ ಕಟ್ಗಿದ ಮಾಡ್ದಂಗೆ ಐತೆ. ಅದೇ ರೀತಿ ಮೇಲಿನ ಗೋಪುರ ಐತಲ್ಲ, ಆ ಗೋಪುರನೂ ಕೂಡ ಕಟ್ಗಿಯಿಂದನೇ ಮಾಡ್ದಂಗೆ ಕಾಣೋದಿತ್ತು. ಆ ಗೋಪುರ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಆ ಕಡೆ ಮುಂದಿಂದ ಏನೋ ಒಂದು ಸ್ವಲ್ಪ ಹೊರಗಿಂದ ಗಣಪತಿಯ ಒಂದು ಮತವನ್ನು ತೋರಿಸ್ಬೋದು ಅಂತ ಮಾಡಿದ್ದು. ಹೊರಗಿಂದ ನೋಡ್ತೀನಿ ಗ್ಲಾಸ್ ಒಳಗಿಂದ ಏನಾದರೂ ಕಂಡ್ರಪ್ಪ ಅಂತಂತಂದ್ರೆ ತೋರಿಸ್ತೇನೆ ಅಂತ. ಗಣಪತಿ ಐತಲ್ಲ ಒಟ್ಟು ಸುಮಾರು 40 kg ಅಷ್ಟೇ ಬಂಗಾರವನ್ನು ತನ್ನ ಮೈ ಮೇಲೆ ಧರಿಸಿರೋದನ್ನು ನಾವು ಕಾಣ್ತೇವೆ. ಇದರೆಲ್ಲ ಹೂವಿನ ಅಲಂಕಾರ. ಈ ಒಂದು ಅಲಂಕಾರದೊಳಗಿಂದನ ಅಲ್ಲಿ ಗ್ಲಾಸ್ ಹಾಕ್ಯಾರು. ಆ ಗ್ಲಾಸ್ ಒಳಗೇನೋ ಕಂಡ್ರೆ ತೋರಿಸ್ಬೇಕಂತ. ಅದು ಬಿಟ್ಟರೆ ಅಲ್ಲಿ ಒಳಗಿಂದ ತೋರ್ಸಕ್ಕೆ ಬಿಡಂಗಿಲ್ಲ. ಮೊಬೈಲ್ ಯೂಸ್ ಮಾಡಕ್ಕೆ ಬಿಡಂಗಿಲ್ಲ, ಕ್ಯಾಮ್ರಾ ಯೂಸ್ ಮಾಡಕ್ಕೆ ಬಿಡಂಗಿಲ್ಲ. ಹಾಗಾಗಿ ಈ ಕಡೆಯಿಂದ ಏನಾರ ಅಕಸ್ಮಾತಾಗಿ ನಿಮಗೆ ಕಾಣಂಗಿತ್ತಪ್ಪ ಅಂತ ಅನ್ನಂಗಿದ್ರೆ ತೋರಿಸ್ತೇನಂತ ನೋಡ್ರಿ.
ಏನು ಬಂತು ನೋಡ್ರಿ ಅದ ಫೀಲ್ ನಂಗೆ ಇಲ್ಲಿ ವಾಪಸ್ ಬರತ್ತೆ ಈಗ ಈ ಟೈಮಿಗೆ ಡೇ ಟೈಮ್ ಒಳಗೆ. ಯಾಕಂತಂದ್ರೆ ಫುಲ್ ಅಂದ್ರೆ ಫುಲ್ ರಶ್ ಐತಿ. ಯಾವ ಬೇಕಾದ ಕಡೆ ಹೋಗಲಿ ಅಲ್ಲಿ ಮೈಸೂರೊಳಗೆ ದಸರಾ ಟೈಮ್ ಒಳಗೆ ಅಷ್ಟು ರಶ್ ಇದ್ರೆ ಇಲ್ಲಿ ನೋಡ್ಬೋದು ನೀವು ಏನಿಲ್ಲ ಬಿಟ್ಟಿಲ್ಲ. ಬರೀ ಶನಿವಾರ ಇರ್ತಾರೆ, ಬುಧವಾರ ದಿನ ಅಂತೂ ಭಾಳ ಕೆಟ್ಟ ಗದ್ದಲಿರ್ತಂತಿಲ್ಲಿ. ದಸರಾ ಒಳಗೆ ಅಷ್ಟೇ ಮೈಸೂರೊಳಗೆ ಗದ್ದಿದ್ರೆ ಇಲ್ಲಿ ಪ್ರತಿದಿನ ಗದ್ದಲಿರ್ತದೆ ಅಂತ ಹೇಳ್ಬೋದು. ಅಲ್ಲಿ ಅಷ್ಟು ಹೈ ಸೆಕ್ಯೂರಿಟಿ ಇರುತ್ತಲ್ಲ, ಅಷ್ಟೊಂದು ಹೈ ಸೆಕ್ಯೂರಿಟಿ ಇಲ್ಲ, ಒಂದು ಮಟ್ಟಿ ಸೆಕ್ಯೂರಿಟಿ ಐತಿದೆ. ಯಾಕಂತಂದ್ರೆ ಆ ಗಣಪತಿ ಐತಲ್ಲ, ಗಣಪತಿ ಸರೌಂಡಿಂಗ್ ಒಳಗೆ ಅದ್ರದ್ದನ್ನ ಟ್ರಸ್ಟಿಂದ ಒಂದು ಸೆಕ್ಯೂರಿಟಿ ಇರ್ತಾರೆ ಅವ್ರು. ಹಾಗಾಗಿ ಅಲ್ಲಿ ಒಳಗೆ ಕ್ಯಾಮ್ರಾ ಏನು ಅಲಾವಿಲ್ಲ, ಹಾಗಾಗಿ ದೊಡ್ಡ ಕಾಲಿಲ್ಲ. ಇಲ್ಲಿ ಎಲ್ಲ ನೋಡ್ಬೋದು ನೀವು, ಪ್ರತಿಯೊಂದು ಕಡೆನೂ ಗಣಪತಿಯ ಒಂದು ಕುರುಹುಗಳನ್ನು ನೀವು ಕಾಣ್ಬೋದು. ಅಂತಂದು ಊಟ ಮಾಡೋಕೆ ಬಂದಿದ್ದಾನೆ. ಇಲ್ಲಿ ಇಷ್ಟೆಲ್ಲ ಸ್ಕ್ರಿಪ್ಟ್ ನೋಡಿದ್ರೆ ಸುಮ್ಮನೆ ಮಸಾಲ ದೋಸೆ ತಿಂದ ಹೋಗೋದು ಒಳ್ಳೆ ಅನ್ಸತಿ. ಫಸ್ಟ್ ಐತಿ ನೋಡಿ ಕಡೆ ಲೆಫ್ಟ್ ರೈಟ್ ಸೈಡಿಗೆ ಫಸ್ಟ್ ಐತಿ. ಮಟ್ಟಿ ರೇಟ್ ಐತಿ, ಕರೆಕ್ಟ್ ಐತಿ. ನಮ್ಮ ಕಡೆ ಸೇಮ್ ರೇಟ್ ಐತಿ, ಡಿಫ್ರೆನ್ಸ್ ಏನಿಲ್ಲ ಭಾಳ. ಬರ್ತೈತಿ ನೋಡು ಹೆಂಗೆ ಅಂದ್ರೆ ಪ್ರಸಾದ್ ನೋಡ್ಬೋದು ಹಿಂಗೈತಿ ನೋಡ್ರಿ. ಈ ರೀತಿಯಾಗಿದಾವು ಮೋದಕಗಳು. ಗಣೇಶನಿಗೆ ಮೋದಕ, ಗರಿಕೆ ಮತ್ತು ಹೂವನ್ನು ತೊಗೊಂಡೋಗಿದ್ದೆ ನಾನು. ನಿಮಗೆ ಏನು ಬೇಕಲ್ಲ ಅದು ನೀವು ಒಯ್ಬೋದು. ಒಂದು ಮೋದಕವನ್ನು ತಿಂತೀರಿ ಅಂತ ಅನ್ಕೋರಿ, ಒಂದು ಪ್ರಸಾದ ತೊಗೊಂಡ್ರಿ ಅಂತಂದ್ರೆ ನಾನೊಂದು ಮೋದಕ ತಿಂತೀನಿ. ಸೇಮ್ ಧಾರವಾಡ ಪೇಡ ಇದ್ದಂಗೆ ಏನು ಡಿಫ್ರೆನ್ಸ್ ಏನಿಲ್ಲ. ಬಟ್ ಅಲ್ಲಿ ಎಲ್ಲ ರೀತಿ ಇರ್ತಾವಲ್ಲ, ಎಲ್ಲ ಮಟೀರಿಯಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮೋದಕ ಮಾಡತ್ತಿದ್ರ. ಅದ್ರೊಳಗೆ ನಾ ಇದನ್ನು ತೊಗೊಂಡೆ, ಚಲೋ ಇದ್ದಿದ್ದು. ನೀವು ಒಂದು ಸ್ವಲ್ಪ ತಿಂದ್ರಿ ಅನ್ಕೋರಿ ಪ್ರಸಾದವನ್ನ. ನೀವು ಬಂದು ಭೇಟಿ ಆಗ್ತೀರಿ ಒಂದ್ಸಲ, ಮಜಾ ಆಗುತ್ತೆ.